ಒಬ್ಬ ವ್ಯಕ್ತಿ ಸರಿಯಾದ ದಾರಿಗೆ ಬರಬೇಕಾದ್ರೆ ಅವನಿಗೆ ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸಬೇಕು, ಮತ್ತು ಅವನಿಗಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಅವನ ಜೀವಿತದ ಬದಲ ಉಂಟಾಗ್ತದೆ. ಹಾಗೆ ಪಾಸ್ಟರ್ ಅವರೇ, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಪಾಸ್ಟರ್, ನಿರೀಕ್ಷೆ. ಪ್ರೈಸ್ ಲಾರ್ಡ್. ನಮ್ಮ ನಿರೀಕ್ಷೆ ಬಗ್ಗೆ ಇವಾಗ ನೋಡಿ, ಕ್ರೈಸ್ತರಿಗೆ ಒಂದು ದೊಡ್ಡ ನಿರೀಕ್ಷೆ ಉಂಟು ಪಾಸ್ಟರ್ ಅವರೇ, ಅಲ್ಲ? ಹೌದು. ಅದು ನಾವೊಂದು ನಿರೀಕ್ಷೆಯಲ್ಲಿ ಇರುವವರು. ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ ವಾಕ್ಯ ಅಂತ ಹೇಳ್ತದೆ, ನಾವು ಆತನ ಬರೋಣವನ್ನೇ ಎದುರು ನೋಡುವವರಾಗಿದ್ದೇವೆ ಅಂತ ಹೇಳಿದ ಪ್ರಕಾರ. ಅದರ ಪ್ರಕಾರ ಪಾಸ್ಟರ್ ನಾನು ಕೇಳುವುದು, ಯೇಸು ಕ್ರಿಸ್ತನ ನಿರೀಕ್ಷೆಯ ಬಗ್ಗೆ ಒಬ್ಬ ಹೇಗೆ ಪ್ರಿಪೇರ್ ಆಗಬೇಕು ಪಾಸ್ಟರ್? ಈಗಿನ ಸಮಯ ನೋಡಿ, ಈಗ 2024 ಮುಗಿಯಿತು, 25ಕ್ಕೆ ಬರ್ತಾ ಇದ್ದೇವೆ ಪಾಸ್ಟರ್ ಅವರೇ. ಈಗ ಅಡ್ವಾನ್ಸ್ ಮನುಷ್ಯನ ಆಲೋಚನೆ, ಮನುಷ್ಯ ಯಾವ ರೀತಿಯಲ್ಲಿ ಮಾತನಾಡ್ತಂದು ಹೇಳಲಿಕ್ಕೆ ಆಗುದಿಲ್ಲ ಪಾಸ್ಟರ್. ತುಂಬ ಬುದ್ಧಿವಂತನಾಗಿದ್ದಾನೆ ಮನುಷ್ಯ, ಒಳ್ಳೆ ವಿಷಯ. ಮನುಷ್ಯ ಪ್ರತಿಯೊಂದು ವಿಷಯ ಕೂಡ ಹೇಳಿದರೆ ಸುಲಭದಲ್ಲಿ ಒಪ್ಪುವುದಿಲ್ಲ. ಒಪ್ತಾರೆ ಪಾಸ್ಟರ್? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜ್ಞಾನ ಲೋಕದಲ್ಲಿ ಇರುವಾಗ ಪಾಸ್ಟರ್, ಈ ಒಂದು ದೊಡ್ಡ ಸಂಗತಿ ಯೇಸು ಕ್ರಿಸ್ತನ ಬರೋಣ ನಿರೀಕ್ಷೆಯ ಬಗ್ಗೆ ಪಾಸ್ಟ್ರೆ, ಅದರಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಪಾಸ್ಟರ್ ಸ್ವಲ್ಪ ಏನಾದರೂ ನಿಮಗೆ ಗೊತ್ತಿದ್ದ ಪ್ರಕಾರ ಪಾಸ್ಟರ್ ವಾಕ್ಯದ ಮುಖಾಂತರ ಸ್ವಲ್ಪ ಅವ್ರು ಹೇಳಬೇಕಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ ಪಾಸ್ಟರ್. ಪ್ರಿಯರೇ, ನಮ್ಮ ಸಂದೇಶವನ್ನು ಕೇಳುವಂಥ ಎಲ್ಲ ವೀಕ್ಷಕರಿಗೆ, ಒಂದು ವೇಳೆ ನೀವು ಕ್ರೈಸ್ತರಾಗಿರ್ಬೋದು, ಅಕ್ರೈಸ್ತರಾಗಿರ್ಬೋದು, ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ಆದಷ್ಟು ಬೇಗ ಬರ್ತಾನೆ. ಅದರ ಸೂಚನೆಗಳು ಇವತ್ತು ಜಗತ್ತಿನ ನಾನಾ ಭಾಗ ನಡೀತಾ ಉಂಟು, ನಾವು ಕೇಳ್ತಾ ಇದ್ದೇವೆ. ಆದುದರಿಂದ ಯೇಸುವಿನ ಬರೋಣ ಸಮೀಪ ಆದದ್ದು ಮಾತ್ರವಲ್ಲ, ಯೇಸು ಸ್ವಾಮಿ ಆದಷ್ಟು ಬೇಗ ಬರ್ತೇನೆ ಎಂಬುದಾಗಿ ತನ್ನ ಪುಸ್ತಕದಲ್ಲಿ, ತನ್ನ ಬೈಬಲಲ್ಲಿ, ದೇವರ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಯೇಸು ಸ್ವಾಮಿ ಮನುಷ್ಯನ ಪಾಪಗಳಿಗಾಗಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನಗೊಂಡು ಪರಲೋಕ ರಾಜ್ಯಕ್ಕೆ ಹೋಗುವಂಥ ಯೇಸುವನ್ನು ದೃಷ್ಟಿಸಿ ನೋಡುತ್ತಿದ್ದಾಗ ಇಬ್ಬರು ಪುರುಷರು ಆ ನೋಡ್ತಿದ್ದವರ ಬಳಿ ಹೇಳುವಂಥದ್ದು ಮಾತು, ಅದು ನಾನು ಓದ್ತೇನೆ. ನನಗೆ ಅಪೊಸ್ತಲರ ಕೃತ್ಯಗಳು ಅದರ 1ನೇ ಅಧ್ಯಾಯ ಅದರ 17ನೇ ವಾಕ್ಯಕ್ಕೆ ಬರುವಾಗ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಅದರ 10 ಮತ್ತು 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಬರೋಣದ ಕುರಿತು ಇಬ್ಬರು ಪುರುಷರು ಹೇಳೋದೊಂದು ಮಾತು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗೆಳೆಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರ್ತಾನೆಂಬುದಾಗಿ ಪ್ರೇಸರು ಇಬ್ಬರು ಶುಭ್ರ ವಸ್ತ್ರಧಾರಿಗಳಾದ ಪುರುಷರು ಹೇಳಿದರು. ಅದು ಮಾತ್ರವಲ್ಲ, ಇನ್ನೊಂದು ವಾಕ್ಯ ಏನಂದರೆ, ಪ್ರೇಸಲ ಯೋಹನ ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯ ಅದರ 1 ಮತ್ತು 2ನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮಗೊಂದು ಭರವಸೆಯನ್ನು, ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಅದು ಏನಂದರೆ, ಯೋಹನ ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯ ಅದರ 1, 2, 3ನೇ ವಾಕ್ಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ಶಕ್ತವಾದ ಮಾತು ಏನಂದರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ನಂಬಿದಂಥ ತನ್ನ ಭಕ್ತರಿಗೆ ವಾಗ್ದಾನ ಮಾಡಿ ಆತನು ದೇವರ ರಾಜ್ಯಕ್ಕೆ ಹೋಗಿದ್ದಾನೆ. ಎಂತ ಅದ್ಭುತ ಮಾತು. ಆದುದರಿಂದ ನಾವೇನು ಮಾಡಬೇಕಂದ್ರೆ, ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿ ನಾವು ನಿಲ್ಬೇಕು. ಆತನ ಬರೋಣ ಆದಷ್ಟು ಬೇಗ ನಡೆಯುವಂಥ ಈ ಸಮಯಗಳಲ್ಲಿ ಪ್ರಿಯರೇ, ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಾವು ದೇವರ ಭಯದಲ್ಲಿಯೂ ಭಕ್ತಿಯಲ್ಲಿಯೂ ಜೀವಿಸುವಂಥವರಾಗಬೇಕು. ಅದು ಮಾತ್ರವಲ್ಲ, ಅಪೊಸ್ತಲನಾದ ಪೌಲ ಥೆಸಲೋನಿಕದಲ್ಲಿರುವಂಥ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಬರೋಣದಂದು ಯಾರು ಎತ್ತಲ್ಪಡ್ತಾರೆ ಎಂಬಂಥ ಸತ್ಯವನ್ನು ಕೂಡ ಜನರಿಗೆ, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. 1ನೇ ಥೆಸಲೋನಿಕ ಅದರ 4ನೇ ಅಧ್ಯಾಯ ಅದರ
16ನೆಯ ವಾಕ್ಯವನ್ನು ನಾನು ಓದ್ತೇನೆ. 1 ಥೆಸಲೋನಿಕ 4ನೇ ಅಧ್ಯಾಯ ಅದರ 15 ಮತ್ತು 16ನೇ ವಾಕ್ಯಕ್ಕೆ ಬರುವಾಗ, 17ನೇ ವಾಕ್ಯಗಳು ಬರುವಾಗ ಅಲ್ಲಿ ಥೆಸಲೋನಿಕದ ವಿಶ್ವಾಸಿಗಳಿಗೆ ಅಪೊಸ್ತಲ ಪೌಲ ಯೇಸುವಿನ ಬರೋಣದ ಸತ್ಯವನ್ನು ಅವನು ಹೇಳ್ತಾನೆ. ನಾನು ಅದನ್ನು ಓದ್ತೇನೆ ವೀಕ್ಷಕರಿಗಾಗಿ. ಖಂಡಿತವಾಗಿ 1 ಥೆಸಲೋನಿಕ 4ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾನು ಓದ್ತೇನೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಲಿರುವೆವು. ಪ್ರಿಯರೇ, ಯೇಸು ಸ್ವಾಮಿ ಆದಷ್ಟು ಬೇಗ ಬರ್ತಾನೆ. ಅದಕ್ಕೆ ಬೈಬಲ್ ಕೂಡ ಆಧಾರ ಹೇಳ್ತದೆ. ಮೊದಲನೇ ಬರೋಣಕ್ಕಾಗಿ ಅದು ನೆರವೇರುವುದಾದರೆ ಎರಡನೇ ಬರೋಣ, ಯೇಸು ಕ್ರಿಸ್ತನ ತಿರುಗಿ ಬರೋಣ ಆದಷ್ಟು ಬೇಗ ನಡೀತದೆ. ಆದುದರಿಂದ ವೀಕ್ಷಕರಿಗೆ ನಾನು ಹೇಳುವಂತ ಒಂದು ಮಾತು, ನೀವು ಯೇಸುವಿನ ಬರೋಣಕ್ಕಾಗಿ ಸಿದ್ಧರಾಗಿದ್ದೀರಾ? ಯೇಸುವಿನ ಬರೋಣವನ್ನು ನೀವು ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇದ್ದೀರಾ ಎಂಬಂತ ಪ್ರಶ್ನೆ ಆಗಿದೆ ಇವತ್ತು ನಾನು ವೀಕ್ಷಕರ ಹತ್ರ ಕೇಳುವಂಥದ್ದು. ಒಳ್ಳೆಯದಾಗಲಿ ಪಾಸ್ಟರ್ ಅವರೇ, ತುಂಬ ಆಲೋಚನೆಯನ್ನು ನಮಗೆ ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ನಮಗೆ ಈ ರೀತಿಯಾದ ಆಲೋಚನೆ ನಿಮ್ಮಿಂದ ಬೇಕು. ಆದರೆ